ಹಾಯ್ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇದು ದಸರಾ ಹಬ್ಬದ ಮೊದಲನೇ ದಿನದ ವ್ಲಾಗ್ ಆಗಿರುತ್ತೆ. ಇದು ಬೆಳಗಿನ ಜಾವ 3:15. ಬೆಳಗ್ಗೆ ಎದ್ದ ತಕ್ಷಣ ಆಚೆ ಹೋದೆ, ಮಳೆ ಬಂದಿತ್ತು, ಬಿಸಿನೀರು ಕಾಯಿಸ್ದೆ ಆ್ಯಂಡ್ ಅದನ್ನು ಕುಡಿಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಈ ಗ್ಯಾಪಲ್ಲಿ ಹಾಲನ್ನು ಕೂಡ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟೆ. ಯೋಚನೆ ಮಾಡ್ತಿದ್ದೆ, ಆಚೆ ಕಡೆ ಚಳಿ ಇದೆ, ಮಳೆ ಇದೆ ಆ್ಯಂಡ್ ಐ ಡೋಂಟ್ ನೋ ಹೇಗಪ್ಪ ಆಚೆ ಹೋಗೋದು ಅಂತ. ಬಟ್ ಹಬ್ಬ ಆಗಿರೋದ್ರಿಂದ ಮನೆ ಮುಂದೆ ಕ್ಲೀನ್ ಮಾಡದೇ ಇದ್ರೆ ಹೇಗೆ? ಸೊ ಹಾಗಾಗಿ ಮಳೆ ಬಂದಿರೋದ್ರಿಂದ ಅದನ್ನು ನೀಟಾಗಿ ಕಸ ಗುಡಿಸಿ ವರ್ಷಕ್ಕೆಲ್ಲ ಆಗ್ತಿರ್ಲಿಲ್ಲ, ವಾಶ್ ಮಾಡಬೇಕಿತ್ತು. ಸೊ ಹಾಗಾಗಿ ವೈಪರಲ್ಲಿ ಫಸ್ಟು ಇರೋ ಎಕ್ಸಿಸ್ಟಿಂಗ್ ನೀರನ್ನೆಲ್ಲ ಆಚೆ ಕಡೆ ಚೆಲ್ತಾ ಇದ್ದೆ. ಆಮೇಲೆ ಎಲ್ಲ ನೀಟಾಗಿ ಒಂದು ಚೂರು ನೀರು ಹಾಕಿ ತೊಳ್ಕೊಳ್ತಾ ಇದ್ದೆ. ಬಿಕಾಸ್ ಮನೆ ಮುಂದೆ ಗ್ರಾನೈಟ್ ಆಗಿರೋದ್ರಿಂದ ಬೇಗ ಕಲೆ ಆಗಿಬಿಡುತ್ತೆ ಅಲ್ವಾ ಅದು. ಸೊ ಹಾಗಾಗಿ ಮಣ್ಣಿನ ಕಲೆ ಬೇಗ ಹೋಗಲ್ಲ ಅಂತ ಹೇಳಿ ನೀಟಾಗಿ ಒಂದು ಚೂರು ಕೈಯಲ್ಲೇ ಹಾಕಿ ಉಜ್ಕೊಳ್ತಾ ಇದ್ದೆ. ಸೊ ಹೊಸಲು ಕೂಡ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕ್ಲೀನ್ ಮಾಡ್ಕೊಳ್ತಾ ಅನ್ಕೋತಾ ಇದ್ದೆ, ಯಾವುದಾದ್ರೂ ಒಂದು ಹೊಸ ಮಿಷಿನ್ ನಂಗೆ ಯಾರಾದರೂ ಗಿಫ್ಟ್ ಮಾಡಬಾರ್ದಾ ಅಂತ, ಅಂದರೆ ಕ್ಲೀನ್ ಮಾಡಲಿಕ್ಕೆ. ಪಾಟ್ ಸಂದಿ ಒಳಗಡೆ ಎಲ್ಲ ಸ್ವಲ್ಪ ಗಲೀಜು ಉಳ್ಕೊಳ್ಳುತ್ತೆ ಅಂತ ಜಗ್ಗಲ್ಲಿ ನೀರು ಇರಿಸಿದ್ದೆ. ಈ ಗ್ಯಾಪಲ್ಲಿ ಹಾಲು ಕಾದಿತ್ತು, ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಆ್ಯಕ್ಚುಲಿ ನಾನು ಹಾಲು ಕಾಯಿಸ್ಬೇಕಾದ್ರೆ ನೀರು ಹಾಕಲ್ಲ, ಬಟ್ ಟೀ ಮಾಡಬೇಕಾದ್ರೆ ನೀರು ಹಾಕ್ತೀನಿ. ಸೊ ಅದಕ್ಕೆ ಸ್ವಲ್ಪ ಟೀ ಪುಡಿ ಹಾಕಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೆ. ಸೊ ಆಮೇಲೆ ಒಂಚೂರು ಹಾಗೆ ಬಿಸಿನೀರು ಕುಡಿತಾ ಇದ್ದೆ, ಯಾಕಂದರೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಅಂತ ಅನ್ನಿಸ್ತಿತ್ತು ಇವತ್ತು. ದೇವ್ರ ಪೂಜೆ ಮಾಡಬೇಕು ಆ್ಯಂಡ್ ವ್ರತ ಇದೆ ಅಲ್ವಾ, ಹಾಗಾಗಿ. ಸೊ ಟೀನ ಸೋಸ್ಕೊಂಡು ಆ್ಯಂಡ್ ಬೆಣ್ಣೆನೂ ಸ್ವಲ್ಪ ಎತ್ತಿಟ್ಟಿದ್ದೆ. ಅದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದೆ. ಸೊ ಅದಕ್ಕೆ ಸ್ವಲ್ಪ ಮತ್ತೆ ಬೆಲ್ಲ ಹಾಕ್ಕೊಂಡೆ, ಯಾಕಂದರೆ ಬೆಲ್ಲ ಸಾಲ್ತು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಕಾಫಿ ತೊಗೊಂಡು ಆಚೆ ಹೋಗಿ ಹೊಸಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹೊಸಲೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಅರಿಶಿನ ಹಚ್ಚಿ ನೀಟಾಗಿ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಬ್ಬದ ದಿನ ಈ ಅರಿಶಿನ ಕುಂಕುಮ ಹಚ್ಚೋದು ಅಥವಾ ಹಬ್ಬದ ದಿನದ ಸಡಗರ ಎಲ್ಲನೂ ಮುಂಚೆ ತುಂಬಿದ ಮನೇಲಿ ನಡೀತಾ ಇತ್ತಂತೆ. ಬಟ್ ಈಗಿನ ಜನ್ರೇಷನಲ್ಲಿ ಎಲ್ಲ ನ್ಯೂಕ್ಲಿಯರ್ ಆಗಿರೋದ್ರಿಂದ ಗಂಡ ಹೆಂಡತಿ ಮಕ್ಕಳು ಅಥವಾ ಅಜ್ಜಿ ತಾತ ಇಬ್ಬರೇ. ಸೊ ಆ ಬಾಂಧವ್ಯ ಎಲ್ಲ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ಲ. ಆಗಿನ ಕಾಲದವರು ತುಂಬ ಖುಷಿಯಾಗಿರ್ತಿದ್ರು ಅನ್ಸುತ್ತೆ, ಯಾಕಂದರೆ ಅವರು ಈಚ್ ಆ್ಯಂಡ್ ಎವ್ರಿ ವರ್ಕ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಹಂಗಾಗಲ್ಲ, ಯಾವುದೇ ಕೆಲಸ ಇದ್ರೂ ಒಬ್ಬರೇ ಮಾಡಬೇಕು. ಇಲ್ಲ ಅಂದರೆ ದೇರ್ ಆರ್ ಆನ್ಲೈನ್ ಸರ್ವೀಸಸ್. ಮನೆ ಕ್ಲೀನ್ ಮಾಡೋಕ್ಕೂ ಇದೆ, ಮನೆ ಒರ್ಸೋಕ್ಕಿದೆ, ಪಾತ್ರೆ ತೊಳೆಯೋಕ್ಕಿದೆ. ಮುಂಚೆ ಥರ ಇವಾಗ ಏನೂ ಸಿಗಲ್ಲ ರೀ. ಆ ಪ್ರೀತಿ ಸಂಬಂಧಕ್ಕೆ ಬೆಲೆ ಕೊಡಬೇಕು ಅಂತಂದರೆ ಒಂದು ಒಳ್ಳೆ ಕುಟುಂಬದಲ್ಲಿ ನಾವುಗಳು ಇರಬೇಕು ಅಂತ ಬಯಸೋದಾದರೆ ಎಲ್ರೂ ಚೆನ್ನಾಗಿರಬೇಕು, ಎಲ್ರೂ ಪ್ರೀತಿಸಬೇಕು ಆ್ಯಂಡ್ ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಈ ಗ್ಯಾಪಲ್ಲಿ ಹೊಸಲ ಮೇಲೆ ನೀಟಾಗಿ ಒಂದು ಬಾರ್ಡರ್ ರಂಗೋಲಿ ಬಿಟ್ಟೆ ಆ್ಯಂಡ್ ಸಿಂಪಲಾಗಿ ಕಾಣಿಸ್ತಿತ್ತು. ಆಮೇಲೆ ಬಾರ್ಡರ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ರೆಗ್ಯುಲರ್ ಯೋಚನೆನೇ ನನಗೆ ಬರೋದು, ದಟ್ ಈಸ್ ಚುಕ್ಕಿ ರಂಗೋಲೆ. ಅದು ಸುತ್ತೋ ರಂಗೋಲೆ ಆಗಿರುತ್ತೆ. ಈ ಸುತ್ತೋ ರಂಗೋಲಿಯಲ್ಲಿ ಇದು ಏನಂತ ಹೇಳಿದ್ರೆ ಇದೊಂಥರ ಕಾಮಿಡಿ ಅಥವಾ ಫನ್ ಆಗಿರುತ್ತೆ. ಯಾಕೆಂದರೆ ಈ ಸ್ಟಾರ್ಟ್ ಎಂಡ್ ಎಲ್ಲ ಹೆಂಗೇನೋ ಫುಲ್ ಇನ್ ಬಿಟ್ವೀನ್ ತುಂಬ ಕನ್ಫ್ಯೂಸ್ ಆಗುತ್ತೆ. ನೋಡ್ತಾ ಇರಿ, ಹಾಗೆ ಗೊತ್ತಾಗ್ತಿದ್ಯಾ ನೋಡಿ. ಒಂದು ಸ್ವಲ್ಪ ಸಣ್ಣ ದಪ್ಪ ಸಣ್ಣ ಎಲ್ಲ ಇರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಕೆಮ್ಮಣ್ಣು ಹಾಕಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಒಂದು ಪುಟಾಣಿ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಟೈಮ್ ಅಷ್ಟೊಂದು ಆಗಲ್ಲ ಅಲ್ಲ. ಆ್ಯಂಡ್ ಆಚೆ ಬೇರೆ ಸ್ವಲ್ಪ ಜಾಸ್ತಿ ಚಳಿ ಇತ್ತು ಆ್ಯಂಡ್ ಅಷ್ಟೊತ್ತಲ್ಲಿ ನಾನು ಯಾವತ್ತೂ ಆಚೆ ಹೋಗಿರಲಿಲ್ಲ. ಸೊ ಹಾಗಾಗಿ ಈ ಗ್ಯಾಪಲ್ಲಿ ಅದನ್ನು ಸ್ವಲ್ಪ ಡಿಸೈನಾಗಿ ಅನಿಸ್ಲಿ ಅಥವಾ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ಲಿ ಅಂದ್ಬಿಟ್ಟು ನಾರ್ಮಲಾಗಿ ನಮ್ಮ ಜಹಂಗೀರ್ನ ಬಿಟ್ಟು ಸುತ್ತ ಲೋಟಸ್ ಪೆಟಲ್ಸ್ನ ಬಿಟ್ಟೆ. ಆಮೇಲೆ ಒಂದು ಪುಟಾಣಿ ರಂಗೋಲಿನ ಬಿಟ್ಕೊಂಡೆ. ಅದು 7ರಿಂದ 1 ಆಗಿತ್ತು ಆ್ಯಂಡ್ ಅದನ್ನು ಔಟ್ಕಮ್ನ ಇನ್ನು ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೀನಿ. ರಂಗೋಲಿ ಬಿಡಬೇಕಾದ್ರೆ ಮಾತ್ರ ಇರುತ್ತೆ ಗೊತ್ತಾ, ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಆ ಬಾರ್ಡರ್ಗೂ ಕೂಡ ಕೆಮ್ಮಣ್ಣು ಹಾಕ್ಕೊಂಡೆ. ಫೈನಲಿ ನನ್ನ ರಂಗೋಲಿ ರೆಡಿ ಆಗ್ತಾ ಇದೆ ಆ್ಯಂಡ್ ಔಟ್ಕಮ್ಗೆ ವೆಯ್ಟ್ ಮಾಡಿ. ಇದು ತುಳಸಿ ಗಿಡದ ಕಡೆ ಬಂದೆ. ತುಳಸಿ ಗಿಡದ ಹತ್ರ ರಂಗೋಲಿ ಬಿಡಬೇಕಂತ ಏನಿರಲಿಲ್ಲ, ಬಿಕಾಸ್ ನಾನು ನಿನ್ನೆ ತೋರಿಸ್ದಂಗೆ ಆ ಮೀಶೋದು ಇದ್ದಿದ್ದಲ್ಲ ಟ್ರೇ, ಅದನ್ನ ಇಡಬೇಕು ಅಂತ ಅಂದ್ಕೊಂಡೆ. ಬಟ್ ಹಬ್ಬದ ದಿವಸ ತುಳಸಿ ಗಿಡದ ಮುಂದೆ ರಂಗೋಲಿ ಬಿಡದಿದ್ರೆ ಹೇಗೆ ಅಂತ ಹೇಳಿ ಪುಟ್ಟದಾಗಿ 5ರಿಂದ 1 ರಂಗೋಲಿ ಬಿಟ್ಕೊಂಡೆ. ಅಂದರೆ ಆ ಟ್ರೇ ಎಷ್ಟಿದೆಯಲ್ಲ ಅದ್ರ ಸುತ್ತ ನಿಮಗೆ ಫ್ಲಾರಲ್ ಕಾಣಿಸ್ಬೇಕು, ಆ ಥರ ರಂಗೋಲಿನ ಬಿಟ್ಕೊಂಡೆ. ಹಾಗಂತ ಅದನ್ನು ಅಳತೆ ಇಟ್ಟೇನು ಬಿಟ್ಟಿಲ್ಲ, ಒಂದು ರ್ಯಾಂಡಮ್ ಚೆಕ್ಕಲ್ಲಿ ಬಿಟ್ಟೆ ಅಷ್ಟೇ. ಆ್ಯಂಡ್ ಅದು ಔಟ್ಕಮ್ ಇದಾಗಿತ್ತು ನೋಡಿ, ಎಷ್ಟು ಕತ್ಲಿದೆ. ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರನ್ನ ರೆಡಿ ಮಾಡಿಕೊಂಡೆ. ದೇವ್ರನ್ನ ರೆಡಿ ಮಾಡ್ಕೊಳ್ಳೋ ಜೊತೆಗೆ ಈ ಮಡ್ಲಕ್ಕಿ ಸಾಮಾನು, ಹಣ್ಣುಗಳು, ಬಳೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ಒಂದೇ ಸಲ ಎಲ್ಲ ಆಗಲ್ಲ ಹಾಗಾಗಿ. ಸೊ ದೇವ್ರ ಸಾಮಾನು ಆ್ಯಂಡ್ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಜೊತೆಗೆ ಹೇಗೆ ಅಂತ ಹೇಳಿದ್ರೆ ನೀಟಾಗಿ ಕಾಣಿಸ್ಬೇಕು. ಆ್ಯಂಡ್ ಟ್ರೈಪೋಡ್ ಏನೋ ಇವತ್ತು ಯೂಸ್ ಮಾಡಬೇಕಂತ ಅನ್ನಿಸ್ಲಿಲ್ಲ, ಬಿಕಾಸ್ ವರ್ಕ್ ಲೋಡ್ ಜಾಸ್ತಿ ಇದ್ದಿದ್ದರಿಂದ. ಸೊ ಆಮೇಲೆ ನನ್ನ ಪೂಜೆ ಅಥವಾ ನಾನು ಮಾಡಿದ್ದು ದೇವರ ಅಲಂಕಾರ ಎಲ್ಲ ಏನಿದೆಯಲ್ಲ ಅದರ ಔಟ್ಕಮ್ ಇದಾಗಿತ್ತು. ಹೇಗಿದೆ ಅಂತ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡೆ. ಇದು ಘಟಸ್ಥಾಪನೆ ಆಗಿತ್ತು ಆ್ಯಂಡ್ 6:27ಕ್ಕೆ ನಾನು ಘಟಸ್ಥಾಪನೆ ಮುಗಿಸಿ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ.
ಆ್ಯಂಡ್ ದುರ್ಗಾ ಸಪ್ತಶತಿ ಅನ್ನೋ ಬುಕ್ಕನ್ನು ಓದ್ತಿದ್ದೆ. ಇದನ್ನು ಮಡ್ಲಕ್ಕಿ ಸಾಮಾನು ಅಂತ ನಾನು ನಿಮಗೆ ನಿನ್ನೆ ಹೇಳಿದ್ದೆ ಗೊತ್ತಾ, ಈ ಬಾಗ್ನದ ಸಾಮಾನೆಲ್ಲ ನಾನು ಹೆಂಗೆ ಕೊಡಬೇಕು ಅಂತ. ಸೊ ಅದು ಇದಾಗಿತ್ತು. ಸೊ ಎಲೆ ಅಡಿಗೆ ಅರ್ಶಿನದ ಕೊಂಬನ ಒಂದು ಬಾಕ್ಸ್ ಒಳಗಡೆ ಹಾಕೊಂಡಿದ್ದೆ ಇಮಿಡಿಯೇಟಾಗಿ ಕೊಡಲಿಕ್ಕೆ ಅಂತ. ಆ್ಯಂಡ್ ಜೊತೆಗೆ ಸ್ವಲ್ಪ ಟ್ರೇ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಫ್ಲಾರಲ್ ಅದರೊಳಗಡೆ ಏನೇನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಆ ಫ್ಲಾರಲ್ದಂದರೆ ಬ್ಲೌಸ್ ಪೀಸು, ಆ್ಯಂಡ್ ಈ ಪ್ಯಾಕೆಟ್ ಒಳಗಡೆ ಒಂದು ಕ್ಲಿಪ್ಪು, ರಬ್ಬರ್ ಬ್ಯಾಂಡು, ಸ್ಟಿಕ್ಕರ್ ಪ್ಯಾಕೆಟು, ನೇಲ್ ಪಾಲಿಶ್. ಹೆಣ್ಮಕ್ಳಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ಕೊಡಿ ಅಂತ ಹೇಳಿದರು. ಬಟ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲನೂ ಇಷ್ಟ ಆಗುತ್ತೆ. ಆ್ಯಂಡ್ ಕಡೆದಾಗ ಹೇಳ್ದಂಗೆ ರಂಗೋಲಿ ಔಟ್ಕಮ್ ಇದಾಗಿತ್ತು. ಆ್ಯಂಡ್ ನಿನ್ನೆ ಹೇಳ್ದಂಗೆ ಈ ಭತ್ತದ ತೋರಣ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ನನಗೊಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇತ್ತು ನಿಜವಾಗ್ಲೂ. ಆ್ಯಂಡ್ ರಂಗೋಲಿ ಇದಾಗಿತ್ತು. ಜೊತೆಗೆ ನಾನು ಹೇಳಿದ್ದೆಲ್ಲ ಫ್ಲಾರಲ್ದು ಇದ್ರ ಥರನೇ ನಾನು ರಂಗೋಲಿ ಬಿಟ್ಟಿದ್ದೀನಿ ಅಂತ. ಆ್ಯಂಡ್ ಇದರಲ್ಲಿ ಸ್ವಲ್ಪ ನಾನು ನೀರು ಹಾಕಿರಲಿಲ್ಲ. ಬಟ್ ನನಗೆ ನನ್ನ ಆಂಟಿ ಬಂದು ಹೇಳಿದ್ರು ಸ್ವಲ್ಪ ನೀರು ಹಾಕೋದು ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ಅದು ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿದೆ. ಆ್ಯಂಡ್ ನನ್ನ ಗಿಡಗಳೆಲ್ಲ ನೋಡಿ ಈ ಪಾಟ್ ಖಾಲಿ ಇದೆ. ಬಟ್ ಈ ಪಾಟಿಗೆ ಒಂದು ಹೊಸ ಫ್ರೆಂಡ್ಸ್ ಬರ್ತಾರೆ, ಅದು ಯಾರು ಅಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಏನು ಮಾಡಿದೆ, ಎಲ್ಲ ಮುಗೀತಲ್ವ, ದೇವ್ರಿಗೆ ನಮಸ್ಕಾರ ಹಾಕಬೇಕು ಅಂತ ಹೇಳಿ ನಮಸ್ಕಾರ ಹಾಕಿ ಆಮೇಲೆ ಇವತ್ತಿನ ಕಲರ್ ಏನಾಗಿತ್ತು ಅಂದರೆ ಯೆಲ್ಲೋ ಆಗಿತ್ತು. ಆ್ಯಂಡ್ ಇದು ನಾನೇ ಕಷ್ಟಪಟ್ಟು ಶೋಲ್ಡರ್ ಹೊಲ್ಕೊಂಡೆ ಅಂತ ಏನು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ. ಬಟ್ ಇಟ್ ವಾಸ್ ಓಕೆ. ಈ ಡ್ರೆಸ್ಗೆ ಈ ಇಯರಿಂಗ್ಸ್ನ ಮ್ಯಾಚ್ ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಕೈಗೆ ಬಳೆ ಹಾಕಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೊಟ್ಟಿದ್ದು ಬಳೆ ಅಂತ ಹೇಳಿದೆ ಗೊತ್ತಾ, ಸ್ವಲ್ಪ ಟೈಟ್ ಆಗಿದ್ದರಿಂದ ಹೊಸ ಬಳೆ ಹಾಕಬೇಕಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಆ ಬಳೆ ತೆಗಿಯೋ ಮನಸ್ಸು ಕೂಡ ನನಗೆ ಆಗ್ತಿರ್ಲಿಲ್ಲ. ರುದ್ರಾಕ್ಷಿ ಇದ್ದಾಗ ನನಗೆ ಬಳೆ ಬೇಕು ಅಂತ ಅನ್ನಿಸಲ್ಲ. ಸೊ ಹಾಗಾಗಿ ಐ ಹ್ಯಾವ್ ಜಸ್ಟ್ ಇಗ್ನೋರ್ಡ್. ಯಾಕಂದರೆ ಆಲ್ರೆಡಿ ಬಳೆ ಇದ್ದಿದ್ದರಿಂದ ಸೊ ಇನ್ನೊಂದ್ಸಲಿ ಬಳೆ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ನೆಕ್ಸ್ಟ್ ಏನು ಮಾಡಿದೆ, ನಾನು ಹೇಳ್ದೆ ಎಲ್ಲ ಹೊಸ ಫ್ರೆಂಡ್ಸ್ ಬರ್ತಾರೆ ಅಂತ. ನಮ್ಮ ಪಕ್ಕದ ಮನೆ ಅಕ್ಕ ಪಾಟ್ ಖಾಲಿ ಇದೆ ಅಂತ ಹೇಳಿ ಸ್ವಲ್ಪ ತುಳಸಿ ಗಿಡ, ತುಂಬೆ ಗಿಡ ಕೊಟ್ಟರು. ಆ್ಯಕ್ಚುಲಿ ನಂಗೆ ಹೇಳಿದರು ಇವತ್ತಿನ ದಿನ ನಾವು ತುಳಸಿನ ಮನೆಗೆ ತಂದರೆ ಲಕ್ಷ್ಮಿ ಬರ್ತಾಳೆ ಅಂತ. ನಾನು ಏನು ಕೇಳ್ದೆ ಅಕ್ಕ ಕೊಟ್ರಲ್ವ, ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಈ ರೋಸ್ ಗಿಡ ಹಾಕ್ಲಿಕ್ಕೆ ನಂಗೆ ಸ್ವಲ್ಪ ಟೈಮ್ ಆಗಲಿಲ್ಲ. ಬಟ್ ಐ ಆಮ್ ವೇಟಿಂಗ್. ಈ ನವರಾತ್ರಿ ಮುಗಿಯೋಷ್ಟ್ರೊಳಗಡೆ ಒಂದ್ಸಲಿ ಪ್ಲ್ಯಾನ್ ಮಾಡಿ ನೀಟಾಗಿ ಗಿಡನ ರೆಡಿ ಮಾಡಬೇಕು ಅಂತ ಅನ್ಕೊತೀನಿ. ಹೂವು ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಮಳೆ ಕೂಡ ಬಿದ್ದಿತ್ತಲ್ಲ, ನೀರು ಹಾಕಿಲ್ಲ ನಾನು, ಹಾಗೆ ಬಿಟ್ಟಿದ್ದೆ. ಆ್ಯಕ್ಚುಲಿ ನಾವು ಮನೆಗೆ ತಂದಾಗ ಈ ಗಿಡ ಇಷ್ಟು ಫ್ರೆಶ್ ಆಗಿ ಕಾಣಿಸೋದು ತುಂಬ ರೇರ್ ಕಣ್ರಿ. ಆಮೇಲೆ ಮತ್ತೆ ಈ ಗಿಡ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ದೆ. ಇದು ನಾನು ಹೇಳ್ದೆ ಇಲ್ಲ ಥೌಸಂಡ್ ಮದರ್ ಆಫ್ ಥೌಸಂಡ್ಸ್ ಅಂತ ಗಿಡ, ಅದು ಎಲ್ಲನೂ ಸೈಡ್ಸು ನಾನು ಅಂದ್ಕೊಂಡಿದ್ದೆ ಅದು ಹಾಗೆ ಉಳಿಯುತ್ತೆ ಅಂತ. ಬಟ್ ಎಲ್ಲ ಬಿದ್ದು ಹೋಗ್ತಾ ಇತ್ತು. ಆ್ಯಂಡ್ ಅದು ರೂಟ್ ಥರ ಅನಿಸ್ತು, ಬಟ್ ಅದು ರೂಟ್ ಅಲ್ಲ. ಬಟ್ ನೀಟಾಗಿ ನಾನು ಮತ್ತೆ ಚೆಕ್ ಮಾಡಿಕೊಂಡೆ, ಅದು ಆ್ಯಕ್ಚುಲಿ ಎಲ್ಲ ಗಿಡದಲ್ಲೂ ಅಂದರೆ ಎಲ್ಲ ಎಲೆಗಳಲ್ಲೂ ಹಾಗೆ ಇದೆ. ಪುಟ್ಪುಟಾಣಿ ಗಿಡದಲ್ಲಿ ಗಿಡ ಅನ್ನೋ ಥರ ಇದೆ. ನಾನು ಅಂದ್ಕೊಂಡೆ ಅದು ಒಂಥರ ಹೇಗೆ ಈ ಕ್ಯಾಕ್ಟಸ್ ಥರ ಅಕ್ಕಪಕ್ಕ ಬೆಳೆಯುತ್ತೆ ಅಂತ. ಬಟ್ ಇದು ಒಂದೇ ಗಿಡ ಸುತ್ತ ಹಬ್ತಾ ಇದೆ. ಸೊ ಈವ್ನಿಂಗ್ ಆಗಿತ್ತು, ಫುಲ್ ಜೋರಾಗಿ ಮಳೆ ಬರ್ತಿತ್ತು. ಮಳೆ ಬಂದಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಆ್ಯಕ್ಚುಲಿ ಹೌದು, ವೆದರ್ಗೆ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ ವೆರಿ ಬ್ಯಾಡ್ಲಿ ಒಂದು ಶುಂಠಿ ಟೀ ಬೇಕು ಅಂತ ಅನ್ನಿಸ್ತಿತ್ತು. ಮಳೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಒಂದು ನಿಮಿಷ ಇರಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಹಾಂ, ಗೊತ್ತಾಗ್ತಿದೆಯಾ ಮಳೆ ಹೇಗಿದೆ ಅಂತ? ಈ ವೆದರ್ಗೆ ಒಂದು ಒಳ್ಳೆ ಸ್ಟ್ರಾಂಗ್ ಶುಂಠಿ ಟೀ ಕುಡಿದ್ರೆ ಮಾತ್ರ ನೋಡಿ ಅನಿಸುತ್ತೆ. ನನ್ನ ಗಿಡಗಳಿಗೆಲ್ಲ ಏನು ಅಷ್ಟೊಂದು ನೀರು ಬೀಳ್ತಾ ಇರಲಿಲ್ಲ. ಬಟ್ ಮಳೆ ಸ್ವಲ್ಪ ಜೋರಾಗೆ ಬರ್ತಿತ್ತು. ಆಮೇಲೆ ಮಳೆ ಎಂಜಾಯ್ ಮಾಡಿ ಅಡುಗೆ ಮನೆಗೆ ಬಂದು ಹಾಲು ಕಾಯಿಸೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಹಾಲು ಕಾಯಿಸ್ಬೇಕಾದ್ರೆ ನನಗೆ ಯಾರೋ ಹೇಳಿದ ನೆನಪಾಯಿತು. ಈ ಹಾಲು ಕವರ್ನ ಕಟ್ ಮಾಡಬೇಕಾದ್ರೆ ನೀಟಾಗಿ, ಅಂದರೆ ಫುಲ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಕಟ್ ಮಾಡಿ ಆ ತುದಿನ ಹಾಗೆ ಬಿಟ್ಬಿಡಿ. ಬಿಕಾಸ್ ಮುಂಚೆ ಆದರೆ ನಮ್ಮ ಮನೆ ಹತ್ರ ಎಲ್ಲ ಹಾಲು ಕವರ್